ಟಿಂಗ್ ಟಿಂಗ್ ಖಾತೆದಾಗ 1,000 ರೂಪಾಯಿ ಜಮಾ ಆಗ್ಯವು ಆತಿಫ್ ಅಂಬೋರ್ದಿಂದ. ಕನ್ನಡ ನಾಡು ಕೇವಲ ಭೂಮಿ ಅಲ್ಲ, ಅದು ಸಾಹಿತ್ಯದ ಸಿಂಹಾಸನ, ಸಾಂಸ್ಕೃತಿಕ ತಾಯ್ನೆಲೆ. ನಮಸ್ಕಾರ, ನನ್ನ ಹೆಸರು ಸುಶಾಂತ್, ನಾನು ಸಿವಿಲ್ ಇಂಜಿನಿಯರ್. ನಿಮಗೆ ಈ ಕನ್ನಡ ನಾಡಿನ ಜನರಿಗೆ ಹೆಲ್ಪ್ ಆಗೋಗೋಸ್ಕರ ನಾನು ಈ ಚಾನಲ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಗೆಳೆಯರ ಜೊತೆ. ಇನ್ನೂ ಬಹಳ ಜನರಿಗೆ ತಲುಪಬೇಕಂತ ನಂದೊಂದು ಆಸೆ ಅದ. ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೆ ಏನಾದರೂ ಡೌಟು ಅಥವಾ ಮನೆ ನಕಾಶೆ ಬೇಕಂದರೆ ನೀವು ನನ್ನನ್ನು ಸಂಪರ್ಕಿಸಬಹುದು. ಆ್ಯಂಡ್ ಈ ಚಾನಲ್ ಮಾಡಿ ನಮ್ಮ ಕರ್ನಾಟಕ ಜನರಿಗೆ ಹೆಲ್ಪ್ ಆಗಲಿ ಅಂತಂದೇ ಚಾನಲ್ ಮಾಡಿದ. ಪ್ಲಾಟಿನ್ ಸೈಜ್ 33x33 ಅದ. ಇದರ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಅದ. ಮತ್ತು ನಮ್ಮದೊಂದು ಫೀಸ್ ಅದ. ಫೀಸ್ ನೀವು ಪೇ ಮಾಡಿದೆ ಅಂದ್ರೆ ನಿಮಗೆ ಹೆಂಗೆ ಬೇಕು ಆ ರೀತಿ ಅಂದ್ರೆ ಮನೆ ನಕಾಶೆ ಭೀ ಮಾಡಿಕೊಡ್ತೀವಿ ನಾವು. ನಮ್ಮ ಸರ್ವಿಸಸ್ ನೋಡ್ರಿ, ಸರ್ವಿಸ್ದಾಗ ಮನೆ ನಕಾಶೆ ಕೊಡ್ತೀವಿ, ಪ್ಲ್ಯಾನಿಂಗ್ಸ್ ಕೊಡ್ತೀವಿ, ಮತ್ತು ಮನೆ ಎದುರು ಹೆಂಗೆ ಕಾಣ್ತದೆ ಫ್ರಂಟ್ ಎಲಿವೇಶನ್ ಡಿಸೈನು, 3D ಇಂಟೀರಿಯರ್ ಕೊಡ್ತೇವೆ. ಎಲ್ಲಿ ನಿಮಗೆ ಬೆಡ್ಡು, ಸೋಫಾ ಸೆಟ್ ಇಡಬೇಕು ಅವೆಲ್ಲ, ಮತ್ತು 3D ಆ್ಯನಿಮೇಷನ್ಗೆ ಹೋಗ್ತಿರೋ ಮನೆ ಹೆಂಗೆ ಕಾಣ್ತದೆ ಒಂದು ಹೋಗ್ತಿರೋ ಅದು ಭೀ ತೋರಿಸ್ಕೊಡ್ತೇವೆ. ಆದ ನಂತರ RCC ಸ್ಟ್ರಕ್ಚರಲ್ ಡಿಸೈನ್ ಕೊಡ್ತೀವಿ. ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಡ್ರಾಯಿಂಗ್ ಭೀ ಏನದಂದ್ರೆ ನಾವು ನಿಮಗೆ ಮಾಡಿಕೊಡ್ತೇವೆ. ಇವಾಗ ನೋಡ್ರಿ, ಒಂದು ಸಿಂಪಲ್ ಆಗಿಂದ ಒಂದು ಮನೆ ನಕಾಶೆ ತೋರಿಸ್ತೀನಿ ನಿಮಗೂ. ಇದು ಬಂದುಬಿಟ್ಟಿರೋದು ವಿಡ್ತದಾಗ 33 ಅದ, ಉದ್ದದಾಗ ಭೀ 33 ಅದ. ಇದು ಕ್ಲೈಂಟ್ ಆತಿಫ್ ಅಂಬೋರ್ದಿಂದ ಇದು ಮನೆ ನಕಾಶೆ ಕೊಟ್ಟಿದ್ದ. ಪಾರ್ಕಿಂಗ್ ಏನದ ಅಂದ್ರೆ 13 ಫೀಟ್ 9x15 ಫೀಟು. ಈ ಸೈಡು ಸ್ಟೆಪ್ಸ್ ಇಟ್ಟಿಂದ ಬೆಡ್ರೂಮ್ 1, 2 12 9x10 ಫೀಟ್ 6 ಇಂಚ್. ಹಾಲ್ ಸೈಜು 21x9. ಆ ಹಾಲಿಂದ ಎದುರೇ ಅಂದ ಕಾಮನ್ ಟಾಯ್ಲೆಟ್ ಬಾತು. ಇಲ್ಲಿ ಅಂದ ಬೆಡ್ರೂಮ್ ನಂಬರ್ 3ನೇ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮ್ ಅನ್ಕೋಬೋದು ನೀವು. ಮತ್ತು ಇದು ಕಿಚನ್ ಅದ 8x8 ಫೀಟ್ದಾಗ. ಇದು ಗ್ರೌಂಡ್ ಫ್ಲೋರ್ದಾಯ್ತು. ಈಗ ಇದು ಏನು ಮೊದಲೇ ಮಾಡಿಂದ ಫಸ್ಟ್ ಫ್ಲೋರು ಅವ್ರಿಗೆ ನಕ್ಷೆ ಬೇಕಾಗಿತ್ತು. ಫಸ್ಟ್ ಫ್ಲೋರ್ದಾಗ ಏನದಂದ್ರೆ ಅರ್ಧ ಪೋರ್ಷನ್ ಕಟ್ಟಿಂದಿತ್ತು. ಏನು ಮ್ಯಾಗಿಂದ ಏನು ಎದರಿಂದ ಪೋರ್ಷನ್ ಅದ ನೋಡ್ರಿ, ಈ ಒಂದು ಅರ್ಧ ಪೋರ್ಷನ್ ಏನದ ಕಟ್ಟಿಂದಿತ್ತು. ಇವಾಗ ಏನದ ಅಂತಂದ್ರೆ ನೆಕ್ಸ್ಟ್ ಪೋರ್ಷನ್ ತೋರಿಸ್ತಾನೆ ನಿಮಗೆ. ಇದ್ರಾಗ ಏನದ, ಇದು ಏನು ಸೆಕೆಂಡ್ ಒಂದು ಹಾಲು, ಕಾಮನ್ ಟಾಯ್ಲೆಟ್ ಬಾತ್, ಕಿಚನು ಮತ್ತು ವಾಶ್ ಏರಿಯಾ, ಇಲ್ಲೊಂದು ಬೆಡ್ರೂಮ್ ಅದ. ಇದು ಪೋರ್ಷನ್ ಇವಾಗ ಮಾಡಿಕೊಟ್ಟೀನಿ. ಆ್ಯಂಡ್ ಹಾಲ್ 14 ಫೀಟ್ by 9 ಫೀಟು. ಓಪನ್ ರೂಮು 9 ಫೀಟ್ 6 ಇಂಚ್ by 10 ಫೀಟ್ 6 ಇಂಚು. ಬೆಡ್ರೂಮು 9 ಫೀಟ್ ಇಂಟು 10 ಫೀಟ್ 6 ಇಂಚು. ಇಲ್ಲಿ ಏನದ ಕಿಚನ್ ಅದ 6x6 ಫೀಟ್ ಮತ್ತು ಕಾಮನ್ ಟಾಯ್ಲೆಟ್ ಬಾತ್ 6x4 ಫೀಟ್. ಅದ್ರ ಬಾದ ಇದು ಫಸ್ಟ್ ಫ್ಲೋರ್ ಪ್ಲ್ಯಾನ್ ಅದ. ಫಸ್ಟ್ ಫ್ಲೋರ್ ಆಯ್ತು. ಸೆಕೆಂಡ್ ಫ್ಲೋರ್ ಪ್ಲ್ಯಾನ್ದಾಗ ಏನದಂದ್ರೆ ಈ ರೀತಿ ನೋಡ್ರಿ, ಹಾಲ್ 1 BHK ಪ್ಲಸ್ 1 BHK. ಈ ಕಡೆ ಏನದ 3 ಫೀಟ್ ಬಾಲ್ಕೋನಿ ಬಿಟ್ಟಿವ್ರಿ ಇವರು, ಅದೇನದ ಕವರಪ್ ಮಾಡಿದೆವು. ಸೊ 14 6x11 ಫೀಟ್ ಹಾಲು, ಕಾಮನ್ ಟಾಯ್ಲೆಟ್ ಬಾತ್ 4x6 ಫೀಟ್ 6 ಇಂಚು. ಇಲ್ಲಿ ಏನದ ಕಿಚನ್ ಅದ 9x7 ಫೀಟ್ 6 ಇಂಚ್ ಕಿಚನ್ ಅದ. ವಾಶ್ ಏರಿಯಾ ಇಲ್ಲಿ ಭೀ ಒಂದು ಬೆಡ್ರೂಮ್ ಅದ, ಮೂಲೆಗೂ 11 9 ಫೀಟ್ ಆಯ್ತು. ಅದ್ರಾಗ ಏನಂದ್ರೆ ಒಂದು ಕಿಚನು, ಬೆಡ್ರೂಮು ಮತ್ತು ಹಾಲು, ಕಾಮನ್ ಟಾಯ್ಲೆಟ್ ಈ ರೀತಿ. ಸೊ ಒಂದು ಸಿಂಪಲ್ ರೀತಿದಾಗ ಏನಂದ್ರೆ ಮನೆ ನಕಾಶ. ಇದಕ್ಕಿಂತ ಭೀ ಇನ್ನೂ ಭಾಳ ಚಲೋ ಮಾಡ್ತೀವಿ. ನೀವು ಏನಂದ್ರೆ ಫೀಸ್ ಹೆಂಗೆ ಪೇ ಮಾಡ್ತೀರಿ ಆ ಹಿಸಾಬದಿಂದ ಏನಂದ್ರೆ ಇದು ಡೆಕೋರೇಟ್ ಮಾಡಿಕೊಡ್ತೀವಿ. ಇದ್ರಾಗ ಇನ್ನೂ ಏನು ಕಡಿಮೆ ಅದ, ವಿಂಡೋ ತೋರಿಸಿಲ್ಲ, ಬೆಡ್ ಪೊಸಿಷನ್ ತೋರಿಸಿಲ್ಲ, ಅಲ್ಮಾರಿ ಎಲ್ಲಿ ಬರ್ತದೆ, ಲಿಂಟಲ್ಲು, ಛಜ್ಜ ಎಲ್ಲಿ ಹೊರಗೆ ತೊಗೋಬೇಕು, ವಿಂಡೋದಿಂದ ಎಷ್ಟು ಹೈಟ್ ಇರಬೇಕು, ಅವೆಲ್ಲ ಡೀಟೇಲ್ಸ್ ಕೊಡ್ತೇವೆ. ಮತ್ತು ಸೆಂಟ್ರಲ್ ಲೈನ್ ಪ್ಲ್ಯಾನ್ ಭೀ ಬೇಕು, ಮಾರ್ಕೊಟ್ಟು ಹಾಕೋತೇವೆ. ಜನ ಏನು ತಿಳ್ಕೊತಾರೋ ಮನೆ ನಕಾಶೆ ಸಿಗುತ್ತಂದ್ರೆ ಆಯ್ತಪ್ಪ ನಾವು ಮನೆ ಕಟ್ಟಿನಂಗೆ ಅನ್ಕೋತಾರೆ. ಹಾಗಿಲ್ಲ, ಮನೆ ಒಂದು ನಕಾಶೆ ತೊಗೊಂಡೆ ಅಂದ್ರೆ ಅದ್ರಾಗ ಭಾಳ ಡೀಟೇಲ್ಸ್ ಬೇಕಾಗ್ತಾವೆ. ಅದು ನಿಮಗೆ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ಒಂದು ರಿಸರ್ಚ್ ಮಾಡಿದ್ರು ಇದ್ರಾಗ ನೀವು PhD ಮಾಡ್ಬೋದು. ಒಂದು ಮನೆ ಕಟ್ಟಿದ್ರೆ ಒಂದು PhD ಒಂದು ಪುಸ್ತಕ ಬರಿಬೋದು ನೀವು, ಅಷ್ಟು ರಿಸರ್ಚ್ ಮಾಡಬೇಕಾಗ್ತದೆ. ನಮಗೆ ಅನುಭವ ಅದ, ಅದ್ರದ್ದು ನಾ ಏನದ ಅಂತಂದ್ರೆ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಧನ್ಯವಾದಗಳು.